ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಒಂದು ರುಚಿಕರವಾದ ಮತ್ತು ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯವನ್ನು ಎಲ್ರಿಗೂ ಇಷ್ಟಪಡೋ ಹಾಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗಲಕಾಯಿ ಪಲ್ಯನ ತುಂಬ ಜನ ತುಂಬ ಥರ ಮಾಡ್ತಾರೆ, ಆದರೆ ಖಂಡಿತ ಈ ರೀತಿ ಮಾಡೋದ್ರಿಂದ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಾದರೆ ಹಾಗಲಕಾಯಿ ಪಲ್ಯಗೆ ಏನೇನು ಹಾಕಬೇಕು ಅಂತ ಬನ್ನಿ ನೋಡೋಣ. ಹಾಗಲಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿಯೂ ಕೂಡ ಹೆಚ್ಕೋಬೋದು ಅಥವಾ ಸಣ್ಣದಾಗಿ ಕೂಡ ಹೆಚ್ಕೋಬೋದು. ಮಸಾಲೆಗೆ ಸಾಂಬಾರು ಪೌಡರ್, ಇದು ನಮ್ಮ ಕಡೆ ಮಾಡುವಂತಹ ಸಾಂಬಾರು ಪೌಡರ್. ಹಾಗೆ ಖಾರದ ಪುಡಿ, ಕಡಲೆ ಮತ್ತು ಕುರ್ಷಣಿನ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಹಸಿಕಾಯಿ ತುರಿ ಹಾಗೆ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ಪಲ್ಯ ಮಾಡೋದಕ್ಕೆ ಬೇಕಾಗಿರೋದು. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂತಹ ಹಾಗಲಕಾಯನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಇದರಲ್ಲಿರುವಂತಹ ಕಹಿ ಅಂಶ ಎಲ್ಲ ಹೋಗಿಬಿಡುತ್ತೆ. ಪಲ್ಯ ಆಗ ತುಂಬಾ ಚೆನ್ನಾಗಿರುತ್ತೆ. ಇಷ್ಟರ ಮಟ್ಟಿಗೆ ಫ್ರೈ ಆದರೆ ಸಾಕು, ಪಲ್ಯನ ಬೇಗ ಮಾಡ್ದಂಗೆ ಆಗಿಬಿಡುತ್ತೆ. ಹಾಗಲಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಮಾತ್ರ. ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಈಗ ಹಾಗಲಕಾಯಿ ಹುರ್ಕೊಂಡಂತಹ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಪಟಪಟ ಅಂತ ಸಿಡಿಬೇಕು. ಆ ಸಿಡಿದ ಮೇಲೆ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಂತಹ ಕರಿಬೇವು ಹಾಗೆ ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿರ್ತೀವಲ್ವ ಹಾಗಲಕಾಯಿನ, ಅದನ್ನು ಇದಕ್ಕೆ ನಾವು ಸೇರಿಸ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದಕ್ಕೀಗ ಸ್ವಲ್ಪ ಬೆಲ್ಲನ ಜಾಸ್ತಿನೇ ಹಾಕ್ಕೋಬೇಕು. ಯಾಕೆಂದರೆ ಹಾಗಲಕಾಯಿ ತುಂಬ ಕಹಿ ಇರೋ ಕಾರಣ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಈಗ ಇದಕ್ಕೆ ನೀರಲ್ಲಿ ನೆನೆಸಿಟ್ಕೊಂಡಂತಹ ಹುಣಸೆ ಹಣ್ಣು, ಹಾಗಲಕಾಯಿ ಪಲ್ಯನ ನಾವು ಹುಣಸೆ ಹಣ್ಣಿನ ರಸದಲ್ಲೇ ಬೇಯಿಸ್ಕೋಬೇಕು. ಮತ್ತು ಪದೇ ಪದೇ ಮೇಲ್ಗಡೆ ನೀರು ಹಾಕಿ ಬೇಯಿಸ್ಕೊಂಡ್ರೆ ಹಾಗಲಕಾಯಿ ತುಂಬಾ ಕಹಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಹುಣಸೆ ಹಣ್ಣಿನ ರಸವನ್ನು ಜಾಸ್ತಿ ಹಾಕ್ಬಿಟ್ಟು ಅದೇ ನೀರಲ್ಲಿ ಹಾಗಲಕಾಯಿ ಪಲ್ಯನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲಿ ನಾನು ಕೂಡ ಮತ್ತೆ ಹುಣಸೆ ರಸಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಹುಣಸೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಮೊದಲೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಿ ಹಾಗಲಕಾಯಿನ, ಹಾಗಾಗಿ ಪಲ್ಯ ಕೂಡ ತುಂಬಾ ಬೇಗ ಒಗ್ಗರಣೆಯಲ್ಲಿ ಬೆಂದೋಗ್ಬಿಡುತ್ತೆ. ಈಗ ಹಾಗಲಕಾಯಿ ಪಲ್ಯ ಸ್ವಲ್ಪ ಬೆಂದ ನಂತರ ಇದಕ್ಕೆ ಸಾಂಬಾರು ಪೌಡರು, ಖಾರದ ಪುಡಿ ಹಾಗೆ ಕಡಲೆ ಮತ್ತು ಕುರ್ಷಣ್ಣಿನ ಪುಡಿನ ಮಾಡ್ಕೊಂಬಿಟ್ಟು ಇದಕ್ಕೀಗ ಸೇರಿಸ್ಕೋಬೇಕು. ಚೆನ್ನಾಗಿ ಗೂರಾಡ್ಕೊಂಬಿಡಿ. ತುಂಬಾ ರುಚಿಯಾಗುತ್ತೆ. ಮಕ್ಕಳಿಗೆ ಕೂಡ ಹಾಗಲಕಾಯಿ ಪಲ್ಯ ಅಂದರೆ ಇಷ್ಟ ಆಗಲ್ಲ, ಆದರೆ ಈ ರೀತಿ ಖಂಡಿತ ಮಾಡಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಕೂಡ. ಆರೋಗ್ಯ ಕೂಡ ಒಳ್ಳೆಯದು. ಹಾಗಾಗಿ ಹಾಗಲಕಾಯನ್ನು ಚಿಕ್ಕ ಮಕ್ಕಳಿಂದನೇ ತಿನ್ನೋದಕ್ಕೆ ರೂಢಿ ಮಾಡಿಸ್ಬಿಡಿ. ಖಂಡಿತ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೀಗ ಸ್ವಲ್ಪ ಹಸಿಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಗೂರಾಡಿಬಿಟ್ರೆ ಹಾಗಲಕಾಯಿ ಪಲ್ಯ ರೆಡಿಯಾಗಿಬಿಡುತ್ತೆ. ಬಿಸಿ ಬಿಸಿ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಈ ರೀತಿ ಒಂದು ಒಳ್ಳೆ ಕಹಿ, ಸಿಹಿ ಹಾಗೆ ಹುಳಿ ಮೂರನ್ನು ತುಂಬಿರುವಂತಹ ಪಲ್ಯ ಇದ್ದುಬಿಟ್ರೆ ಬಾಯಿಗೂ ಕೂಡ ಒಂದೊಳ್ಳೆ ರುಚಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದೇ ರೀತಿ ಈಸಿಯಾಗಿ ಹೇಗೆ ರುಚಿಯಾದ ಅಡುಗೆನ ಮಾಡ್ಬೋದು ಅಂತ ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರ್ತೀನಿ.
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗಲಕಾಯಿ ಪಲ್ಯನ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಮೇಲುಗಡೆ ಮುಚ್ಚಳನ ಮುಚ್ಚಬೇಡಿ. ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಆಮೇಲೆ ನಂತರ ಮುಚ್ಚಳನ ಮುಚ್ಚಳನ ಮುಚ್ಚಲಿಲ್ಲ ಅಂದರೆ ಹಾಗಲಕಾಯಿ ಪಲ್ಯ ಕಹಿ ಇರೋದಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಈಗ ಜೋಳದ ರೊಟ್ಟಿ ಜೊತೆ ಬಿಸಿ ಬಿಸಿಯಾದ ಹಾಗಲಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಬೇಗ ಬೇಗ ಊಟ ಮಾಡ್ಕೊಂಬಿಡೋಣ.